ನಾನು ಮಡಿವಾಳ ಕಾರ್ಪೊರೇಟರ್ ಎಕ್ಸ್ ಕಾರ್ಪೊರೇಟರ್ ಆಗಿ ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಸಿಟಿ ಹೆಲ್ತ್ ಚೇರ್ಮನ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡ ನಮ್ಮ ಗುರುಗಳಾದ ರಾಮಲಿಂಗಾರೆಡ್ಡಿ ಸಾಹೇಬ್ರ ಬಗ್ಗೆ ಪ್ರತಿಯೊಂದು ಮನೆಯಲ್ಲೂ ಮಾತಾಡ್ತಾರೆ. ಬೆಂಗಳೂರು ಇವತ್ತು ಬೆಂಗಳೂರಲ್ಲಿ ಹುಟ್ಟು ಬೆಳೆದವ್ರಿಗೆ ಅವಕಾಶ ಕೊಡಿ ಸ್ವಾಮಿ. ಬೆಂಗಳೂರು ಏನಂತ ತಿಳ್ಕೊಂಡಿರೋರಿಗೆ ಅವಕಾಶ ಕೊಡಿ, ಒಳ್ಳೆ ಒಳ್ಳೆ ಪೋಸ್ಟ್ ಕೊಡಿ, ಬೆಂಗಳೂರು ಡೆವಲಪ್ಮೆಂಟ್ ಕೊಡಿ. ಬೇರೆ ಯಾರಿಗಾನ ಕೊಟ್ಕೊಳ್ಳಿ. ಬೆಂಗಳೂರು ಹುಟ್ಟು ಬೆಳೆದವ್ರಿಗೆ, ಬೆಂಗಳೂರು ಮೂಲ ಮೂಲೆ ಗೊತ್ತಿರೋ ಅಂತವ್ರಿಗೆ ಅದರಲ್ಲೂ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ ವಿಶೇಷವಾಗಿ ಪವರ್ಫುಲ್ ಆಗಿ ಇವತ್ತು ಬೆಂಗಳೂರಲ್ಲಿ ಯಾರನ್ನ ಇದಾರೆ ಒಬ್ಬರು MLA ಅಂದ್ರೆ ಅದು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು. ಅವ್ರಿಗೆ ಯಾವುದೇ ವಿರೋಧ ಇಲ್ಲದೆ, ಯಾವುದೇ ಒಂದು ಭೇದ ಇಲ್ಲದೆ ಇವತ್ತೆಲ್ಲ ಯಾವುದೇ ಸರ್ಕಾರ ಇದ್ರು ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಯಾಕೆ ಇಷ್ಟಪಡ್ತಾರೆ ಹೇಳಿ? ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಆಡಳಿತ ಮಾಡ್ತಾರೆ. ಇಡೀ 50 ವರ್ಷ ರಾಜಕೀಯ ಮಾಡಿ 50 ವರ್ಷ ಸೇವೆ ಮಾಡಿದ್ದಾರೆ, ಜನಸೇವೆ. ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಇವತ್ತು ಎಲ್ಲಿವರೆಗೂ ನೀವು ಬೆಂಗಳೂರು ಡೆವಲಪ್ಮೆಂಟ್ ಕೊಟ್ಬಿಟ್ಟು ಇವತ್ತು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಕೊಟ್ಟಿಲ್ಲ ಅಂದ್ರೆ ಜನ ರಚ್ಚಿಗೆ ಹೇಳ್ತೀವಿ. ನಾವೆಲ್ಲ ರಚ್ಚಿಗೆ ಹೇಳ್ತೀವಿ ಸ್ವಾಮಿ. ಯಾಕೆ ಸುಮ್ಮನೆ ಇರ್ಬೇಕು ನಾವು? ನಮ್ಗೆ ಬೆಂಗಳೂರು ಜನಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಬೇಕು. ಬೆಂಗಳೂರು ಜನಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಬೇಕು. ಇದು ಒತ್ತಿ ಹೇಳ್ತಾ ಇದ್ದೀನಿ. ಬೆಂಗಳೂರಿಗೆ ರಾಮಲಿಂಗಾರೆಡ್ಡಿ ಸಾಹೇಬ್ರ ಅವಶ್ಯಕತೆ ಇದೆ. ಬೆಂಗಳೂರಿಗೆ ಡೆವಲಪ್ಮೆಂಟ್ಗೆ ರಾಮಲಿಂಗಾರೆಡ್ಡಿ ಸಾಹೇಬ್ರ ಅವಶ್ಯಕತೆ ಇದೆ. ಮೂಲೆಗೂ ಇದೆ. ಪ್ರತಿಯೊಬ್ಬರಿಗೂ ರಾಮಲಿಂಗಾರೆಡ್ಡಿ ಇಷ್ಟಪಡ್ತಾರೆ ಸಾಹೇಬ್ರಿಗೆ. ನೀವು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಹೋದ್ ಸಾರಿ ಏನ್ ಹೇಳಿದ್ರಿ? 3 ವರ್ಷಕ್ಕೆ ಮೊದಲು 3 ವರ್ಷ ಮೊದಲು ಏನ್ ಮಾತು ಕೊಟ್ರಿ? ನೆಕ್ಸ್ಟ್ ನಾವು ನೆಕ್ಸ್ಟ್ CM ಆದಾಗ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಸಾಹೇಬ್ರೆ, ಈ ಸಾರಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರು. ಅದೇ ತರ ನಮ್ಮ ಸಾಹೇಬ್ರು ಕೆಲಸ ಮಾಡಿದಾರೆ 3 ವರ್ಷ. ಈಗ ನಿಮ್ಗೆ ಅವಕಾಶ ಸಿಕ್ಕಿದೆ. ನೀವು CM ಆದ್ರಲ್ಲ, ನಿಮ್ ನೇತೃತ್ವದಲ್ಲಿ ಕೊಡಿ ಬೆಂಗಳೂರು ಡೆವಲಪ್ಮೆಂಟ್ಗೆ. ನೆಕ್ಸ್ಟ್ GB ಎಲೆಕ್ಷನ್ ಬರ್ತದೆ. ಯಾವ ಕಾರ್ಪೊರೇಟರ್ಗಳು ಗೆಲ್ಲೋದ್ ಬೇಡವಾ? ಇವತ್ತು ಪ್ರತಿಯೊಂದು ಕಾರ್ಪೊರೇಟರ್ ಟಚ್ ಇರೋದು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ. 66 ಕಾರ್ಪೊರೇಟರ್ ಇದ್ರಲ್ಲ ಬೆಂಗಳೂರಲ್ಲಿ, ಅವಾಗಿಂದ 35 ಕಾರ್ಪೊರೇಟರ್ ಇದ್ರಲ್ಲ, ಅವಾಗಿಂದಾನು ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಪ್ರತಿಯೊಬ್ಬರು ಗೊತ್ತಿದೆ. ಇವತ್ತೇನಾದ್ರೂ 375 ಜನ ಕಾರ್ಪೊರೇಟರ್ ಗೆಲ್ಸ್ಕೊಂಬರೋ ಕೆಪಾಸಿಟಿ ಅದ್ರಲ್ಲಿ ಯಾರಿಗಾದ್ರು ಒಬ್ಬ ಇದ್ರೆ ಅದು ರಾಮಲಿಂಗಾರೆಡ್ಡಿಗೆ ಒಬ್ರು ಮಾತ್ರ. ಚಾಲೆಂಜ್ ಮಾಡಿ ಹೇಳ್ತೀವಿ ನಾವು. ಮುಖ್ಯಮಂತ್ರಿ ಸಾಹೇಬ್ರೆ ಕೊಡಿ, DK ಸಾಹೇಬ್ರೆ ಇಂಥವ್ರು ಕೊಡಿ, ಅವಕಾಶ ಮಾಡಿಕೊಡಿ. ನಿಮ್ಗೂ ಒಳ್ಳೆ ಹೆಸರು ಬರ್ತದೆ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ. ನಿಮ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು. ನಿಮ್ ಆಡಳಿತದಲ್ಲಿ, DK ಶಿವಕುಮಾರ್ ಆಡಳಿತದಲ್ಲಿ ಒಳ್ಳೆ ಬೆಂಗಳೂರು ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಈ ತರದವ್ರ ಜೊತೆಲಿ ಇಟ್ಕೊಂಡು ಕೆಲಸ ಮಾಡಿ. ಬೆಂಗಳೂರು ಡೆವಲಪ್ಮೆಂಟ್ ಆಗೋದಕ್ಕೆ ನಿಮ್ಗೊಂದು CM ಆಗಿದ್ದಕ್ಕೆ 2 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೊಂದು ಹೆಸರು ಬರ್ತದೆ, ಸರ್ಕಾರಕ್ಕೆ ಒಂದು ಹೆಸರು ಬರ್ತದೆ. ಸ್ವಾಮಿ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ ಬೆಂಗಳೂರು ಡೆವಲಪ್ಮೆಂಟ್ ಸಿಟಿ ಕೊಡಿ. ಆಮೇಲೆ ಅವ್ರ ಜವಾಬ್ದಾರಿ ಕೊಡಿ. ಅವ್ರ 370 ಜನ ಕಾರ್ಪೊರೇಟರ್ಗಳನ್ನ ಕೆಲ್ಸ್ಕೊಂಡ್ ಬಂದಿಲ್ಲ ಅಂದ್ರೆ ಅವಾಗ ನಾವು ಉತ್ತರ ಕೊಡ್ತೀವಿ.